Okay, good morning, students. Today, I am going to start a new unit, that is unit number 3. The name of the unit is Childhood, wherein we are going to study about early childhood, later childhood, milestones and variations in childhood development, environmental factors which influence on childhood development, and role of play in enhancing development. ವಿದ್ಯಾರ್ಥಿಗಳೇ, ಇಂದಿನ ದಿನ ನಾನು ಹೊಸ ಘಟಕವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಘಟಕದ ಹೆಸರು ಚೈಲ್ಡ್ಹುಡ್, ಬಾಲ್ಯಾವಸ್ಥೆ. ಸೊ ಬಾಲ್ಯಾವಸ್ಥೆಯ ಮನೋವಿಜ್ಞಾನವನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಾಗತ್ತೆ. ಸೊ ಈ ಒಂದು ಘಟಕದಲ್ಲಿ ಮೊದಲನೆಯ ಪರಿಕಲ್ಪನೆಯಾದಂತಹ ಪೂರ್ವ ಬಾಲ್ಯ, ಅರ್ಲಿ ಚೈಲ್ಡ್ಹುಡ್ ಎನ್ನುವಂತಹ ಪರಿಕಲ್ಪನೆಯ ಬಗೆಗೆ ವಿವರವಾಗಿ ತಿಳಿದುಕೊಳ್ಳೋಣ. ಪೂರ್ವ ಬಾಲ್ಯಾವಸ್ಥೆ ಸಾಮಾನ್ಯವಾಗಿ 2ನೇ ವರ್ಷದ ಕೊನೆಯಿಂದ ಪ್ರಾರಂಭವಾಗಿ 6 ವರ್ಷಗಳವರೆಗೆ ಸಾಗತ್ತೆ. ಶೈಶವದಲ್ಲಿ ಬೆಳವಣಿಗೆ ಶೀಘ್ರಗತಿಯಿಂದ ಕೂಡಿರುತ್ತೆ. ಪೂರ್ವ ಬಾಲ್ಯ ಕ್ರೋಢೀಕರಣದ ಒಂದು ಹಂತವಾಗಿದೆ. ಇದನ್ನು ಶಾಲಾ ಪೂರ್ವ ಹಂತ ಎಂತಲೂ ಕರಿತೀವಿ. ಕಾರಣ, ಈ ಹಂತದಲ್ಲಿ ಮಗು ಇನ್ನು ಶಾಲೆಗೆ ಹೋಗಲು ಸಿದ್ಧನಾಗಿರುವುದಿಲ್ಲ. ಪೂರ್ವ ಬಾಲ್ಯದ ವಿವಿಧ ರೀತಿಯ ವಿಕಾಸಗಳನ್ನು ಇಲ್ಲಿ ನಾವು ಚರ್ಚಿಸಬೇಕಾಗಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಅರ್ಲಿ ಚೈಲ್ಡ್ಹುಡ್ is a period of rapid physical, mental, emotional, social and language development. It is a foundation period of life. It is the period of slow growth and rapid development. Generally, it is a preschool age. Early childhood development refers to the many skills and milestones that children are expected to reach by the time they reach the age of 5. These milestones include learning how to run, how to talk, using simple sentences, and how to play with others. Now let us see the meaning of early childhood. As I told you, early childhood is the period from 2 years to 6 years. It is a critical period in the development of the human potential. It is the period of the development of initiatives. It is also referred to as preschool age. Then the term early childhood, it is called by different group of people in different name. For example, parents, educators, psychologists, all these people, they call the period early childhood in different name. Let us see. Name used by parents. Most parents consider early childhood a problem age or a troublesome age. ಪೂರ್ವ ಬಾಲ್ಯಾವಸ್ಥೆಯನ್ನು ಬೇರೆ ಬೇರೆ ಜನರು ಅಥವಾ ವ್ಯಕ್ತಿಗಳು ಬೇರೆ ಬೇರೆ ಹೆಸರಿನಿಂದ ಕರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪೋಷಕರು ಇದು ಒಂದು ಸಮಸ್ಯಾತ್ಮಕವಾದಂತಹ ಒಂದು ಹಂತ ಅಂತ ಪರಿಗಣಿಸ್ತಾರೆ. Parents also often refer to early childhood the toy age. ಪೋಷಕರು ಇದನ್ನ ಗೊಂಬೆಯ ಹಂತ ಅಥವಾ ವಯಸ್ಸು ಅಂತ ಕರೀತಾರೆ. ದೆನ್ ನೇಮ್ ಯೂಸ್ಡ್ ಬೈ ಸೈಕಾಲಜಿಸ್ಟ್, ಮನೋವಿಜ್ಞಾನಿಗಳು ಏನಂತ ಕರೀತಾರೆ, ಇಟ್ ಈಸ್ ಎ ಪ್ರೀ ಗ್ಯಾಂಗ್ ಏಜ್. ಅಂದರೆ ಒಂದು ಕೂಟವನ್ನ ರೂಪುಗೊಳ್ಳುವಂತಹ ಪೂರ್ವದ ಹಂತ, ಪೂರ್ವ ಕೂಟ ಹಂತ ಅಂತ ಕರೀತಾರೆ. ದ ಟೈಮ್ ವೆನ್ ಚಿಲ್ಡ್ರನ್ ಆರ್ ಲರ್ನಿಂಗ್ ದ ಫೌಂಡೇಶನ್ ಆಫ್ ಸೋಷಿಯಲ್ ಬಿಹೇವಿಯರ್. It is also called as, they, psychologists, call this age as exploratory age. ಅಂದರೆ ಪರಿಶೋಧನಾತ್ಮಕವಾದಂತಹ ಒಂದು ವಯಸ್ಸು ಅಂತ ಹೇಳ್ತಾರೆ. ದೆನ್ ಇವರು ಅದನ್ನು ಕ್ವಶನಿಂಗ್ ಏಜ್ ಅಂತಲೂ ಕೂಡ ಕರೀತಾರೆ. ಅಂದರೆ ಪ್ರಶ್ನಿಸುವಿಕೆಯ ವಯಸ್ಸು. ಮಕ್ಕಳು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ, ಹಾಗಾಗಿ ಇದನ್ನು ಪ್ರಶ್ನಿಸುವಿಕೆಯ ವಯಸ್ಸು ಅಂತಲೂ ಕೂಡ ಕರೆದಿದ್ದಾರೆ ಮನೋವಿಜ್ಞಾನಿಗಳು. ಇಮಿಟೇಟಿವ್ ಏಜ್. ಇಮಿಟೇಟಿವ್ ಅಂದರೆ ಅನುಕರಣೆ ಮಾಡುವಂತಹ ವಯಸ್ಸು. ಮಕ್ಕಳು ಹಿರಿಯರನ್ನು ಅನುಕರಣೆ ಮಾಡುವಂಥದ್ದು. ಹಾಗೆಯೇ ಇಟ್ ಈಸ್ ಎ ಕ್ರಿಯೇಟಿವ್ ಏಜ್. ಇದೊಂದು ಸೃಜನಾತ್ಮಕವಾದಂತಹ ವಯಸ್ಸು. ಮಕ್ಕಳು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾರೆ, ಹಾಗಾಗಿ ಇದನ್ನು ಸೃಜನಾತ್ಮಕವಾದಂತಹ ವಯಸ್ಸು ಅಂತ ಕರೆದಿದ್ದಾರೆ ಮನೋವಿಜ್ಞಾನಿಗಳು. ಹಾಗೆಯೇ ಎಜುಕೇಟರ್ಸ್, ಸುಶಿಕ್ಷಿತರು ಏನಂತ ಕರೆದಿದ್ದಾರೆ ಅಂದರೆ,
name used by educators. Educators refer to the early childhood years as a preschool age. ಶಿಕ್ಷಕರಾಗಿರ್ಬೋದು ಅಥವಾ ಯಾರೇ ಸುಶಿಕ್ಷಿತರು ಏನಂತ ಕರೆದಿದ್ದಾರೆ ಅಂದರೆ ಇದು ಶಾಲೆಗೆ ಹೋಗುವ ಪೂರ್ವದ ಹಂತ ಎಂದು ಕರೆದಿದ್ದಾರೆ. ವೆನ್ children go to nursery school or kindergarten, they are labeled preschoolers rather than school children. ಸಾಮಾನ್ಯವಾಗಿ LKG UKG ಏನು ಅಧ್ಯಯನವನ್ನು ಮಾಡ್ತಾರೆ, ಸೊ ಆ ಹಂತದ ಒಂದು ಮಕ್ಕಳನ್ನು ನಾವು ಇಲ್ಲಿ ಯೂಸ್ವಲಿ ಅರ್ಲಿ ಚೈಲ್ಡ್ಹುಡ್ನಲ್ಲಿ ಕಂಡುಬರುವಂತಹ ಒಂದು ಪ್ರಮುಖವಾದ ಬಿಗಿನಿಂಗ್ ಸ್ಟೇಜ್. ದೆನ್ the preschool child is expected to develop the following developmental self-help skills. ಅವರಲ್ಲಿ ಸ್ವಸಹಾಯ ಕೌಶಲ್ಯಗಳು ಬೆಳವಣಿಗೆ ಆಗುತ್ತೆ ಈ ಹಂತದಲ್ಲಿ. ಯಾವಾಗ? ಪೂರ್ವ ಬಾಲ್ಯಾವಸ್ಥೆಯಲ್ಲಿ. ಕಂಟ್ರೋಲ್ ಆಫ್ ಎಲಿಮಿನೇಷನ್, ಸೆಲ್ಫ್ ಫೀಡಿಂಗ್, ಸೆಲ್ಫ್ ಡ್ರೆಸ್ಸಿಂಗ್ and doing something without much help, developing of motor skills that allow him to explore and do things to satisfy his curiosity, acquisition of adequate vocabulary to communicate his thoughts and feelings with those around him, then his greater self-identity and self-control help his management of a social relationship. ಅಂದರೆ ಈ ಹಂತದಲ್ಲಿ ಕೆಲವೊಂದು ಕೌಶಲ್ಯಗಳನ್ನು ಮಗು ಕಲಿಯುತ್ತೆ. ಸ್ವ ಆಹಾರವನ್ನು ತೆಗೆದುಕೊಳ್ಳುವುದನ್ನು ಅಂದರೆ ಊಟ ಮಾಡುವುದನ್ನು, ಸೊ ಉಡುಪನ್ನು ಧರಿಸಿಕೊಳ್ಳುವುದನ್ನು, ಹಾಗೆಯೇ ಕೆಲವೊಂದು ಮೋಟರ್ ಸ್ಕಿಲ್ಸ್ಗಳನ್ನ ಕಲಿಯುವಂಥದ್ದನ್ನು, ಕೆಲವೊಂದು ಪದಗಳನ್ನು ಕಲಿಯುವಂಥದ್ದು, ಬೇರೆಯವರೊಂದಿಗೆ ಕಮ್ಯುನಿಕೇಟ್ ಮಾಡುವಂಥದ್ದು, ಸ್ವನಿಯಂತ್ರಣ, ಈ ರೀತಿಯಾದಂತಹ ಕೆಲವೊಂದು ಅಂಶಗಳನ್ನು ಕೌಶಲ್ಯಗಳನ್ನು ಮಗು ಈ ಹಂತದಲ್ಲಿ ಕಲಿಯುತ್ತೆ. ಯಾವಾಗ? ಪೂರ್ವ ಬಾಲ್ಯಾವಸ್ಥೆಯಲ್ಲಿ. Now let us discuss the major aspects in the early childhood. So there are certain dimensions. What we have already seen, it may be physical development, cognitive development, social development and emotional development. So ಪೂರ್ವ ಬಾಲ್ಯ ಅವಸ್ಥೆಯಲ್ಲಿ ದೈಹಿಕ ಬೆಳವಣಿಗೆ ಹೇಗಿರುತ್ತೆ, ಜ್ಞಾನಾತ್ಮಕವಾದಂತಹ ಬೆಳವಣಿಗೆ ಹೇಗಿರುತ್ತೆ, ಸಾಮಾಜಿಕ ಬೆಳವಣಿಗೆ ಹೇಗಿರುತ್ತೆ ಮತ್ತು ಭಾವನಾತ್ಮಕ ಅಥವಾ ಸಂವೇಗಾತ್ಮಕವಾದಂತಹ ಬೆಳವಣಿಗೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಫಿಸಿಕಲ್ ಡೆವಲಪ್ಮೆಂಟ್. So here height, the average annual height increase in height is 3 inches. By the age of 6, the average child measures 46.6 inches. Coming to the weight, the average annual increase in weight is 3 to 5 pounds. At age 6, children should weigh approximately 7 times as much as they did at birth. The average girl weight 48.5 pounds and the average boy weight is 49 pounds, little bit greater than girls. Body proportions. Body proportions change markedly and the baby look disappears. Facial features remain small but the chin becomes more pronounced and the neck elongates. Gradual decreases in the stoutness of the trunk and the body tends to become cone-shaped with a flattened abdomen, a broader and flatter chest, and the shoulders that are broader and more square. The arms and legs lengthen and may become spindly, and the hands and feet grow bigger. So here, when we call physical development, there are certain skills will be developed, such as early childhood is the ideal age to learn so many skills. First of all, young children enjoy repetition, therefore willing to repeat an activity until they have acquired the ability to do it very well. Secondly, young children are adventuresome. As a result, they are not held rigid by peers as older children. Thirdly, young children learn easily and quickly. So they learn some hand and leg skills also. When we talk about hand skills, self-feeding and dressing skill, then greatest improvement in the dressing skills generally comes between the age of 1.5 and 3.5 years. Then coming to the leg skills, once young children have learned to walk, they turn their attention to
learning other movements requiring the use of their legs. ವಿದ್ಯಾರ್ಥಿಗಳೇ, ದೈಹಿಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಹಸುಳೆತನದ ಶೀಘ್ರಗತಿಯ ಬೆಳವಣಿಗೆಯ ವೇಗಕ್ಕೆ ಹೋಲಿಸಿದಾಗ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ನಿಧಾನಗತಿಯಲ್ಲಿ ಸಾಗತ್ತೆ. ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆಯ ವೇಗ ಸಾಮಾನ್ಯವಾಗಿ ಒಂದೇ ವೇಗದಲ್ಲಿ ಇರಿದ್ದರೂ ಇಲ್ಲಿ ಮಕ್ಕಳ ನಡುವೆ ಸ್ವಲ್ಪ ಭಿನ್ನತೆಯನ್ನು ನಾವು ಗಮನಿಸಬಹುದು. ಇಲ್ಲಿ ಮಗು ವಯಸ್ಸಿನ ರೀತಿಯ ದೇಹದ ಅಂಗಾಂಗಗಳ ಪ್ರಮಾಣವನ್ನು ಪಡೆಯಲಿಕ್ಕೆ ಪ್ರಾರಂಭ ಮಾಡುತ್ತೆ. ಕಾಲುಗಳ ಬೆಳವಣಿಗೆ ಶೀಘ್ರಗತಿಯಲ್ಲಿರುತ್ತೆ ಮತ್ತು ಕಾಲುಗಳು ಅವನ ಎತ್ತರದ ಅರ್ಧದಷ್ಟನ್ನು ಸೂಚಿಸುತ್ತೆ. ಶಿರದ ಬೆಳವಣಿಗೆ ನಿಧಾನ ಹಾಗೂ ದೇಹದ ಇತರ ಭಾಗಗಳ ಬೆಳವಣಿಗೆ ಮಧ್ಯಮ ವೇಗದಲ್ಲಿ ಇರುತ್ತೆ. ಹಾಗೆಯೇ ಪೂರ್ವ ಬಾಲ್ಯದ ಮಗು ಕೆಲವು ಮನೋಗಾತ್ಮಕವಾದಂತಹ ಕೌಶಲ್ಯಗಳನ್ನು, ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳುತ್ತೆ. ಅವುಗಳೆಂದರೆ ಸ್ವತಃ ಆಹಾರವನ್ನು ಸೇವನೆ ಮಾಡುವುದು, ಸ್ವತಃ ಉಡುಗೆಯನ್ನು ಧರಿಸಿಕೊಳ್ಳುವುದು, ಸ್ನಾನ ಮಾಡುವುದು, ಹಲ್ಲು ಉಜ್ಜುವುದು, ಗೊಂಬೆಗಳ ಜೊತೆ ಆಟವಾಡುವುದು ಮತ್ತು ಬರವಣಿಗೆಯ ಕೌಶಲ್ಯವನ್ನು ಬೆಳೆಸಿಕೊಳ್ಳುವುದು. ಪೂರ್ವ ಬಾಲ್ಯದ ಕೊನೆಯ ವರ್ಷದಲ್ಲಿ ಮಗು ತನ್ನ ಹಲ್ಲುಗಳನ್ನು ಕಳೆದುಕೊಳ್ತಾನೆ ಮತ್ತು ಆ ಜಾಗದಲ್ಲಿ ಶಾಶ್ವತವಾದಂತಹ ಹಲ್ಲುಗಳನ್ನು ಮೂಡುತ್ತವೆ. 5-6 ವರ್ಷಗಳ ಒಳಗಾಗಿ 2 ಶಾಶ್ವತ ಹಲ್ಲುಗಳು ಕಾಣಿಸಿಕೊಳ್ಳುತ್ತವೆ. ಈ ರೀತಿ 1-2 ಹಲ್ಲು ಕುಣಿಗಳು ಕಾಣಿಸಬಹುದು. ಈ ಜಾಗದಲ್ಲಿ ಹಲ್ಲುಗಳು ಸಾಮಾನ್ಯವಾಗಿ ಹೊಸ ಹಲ್ಲುಗಳಿಗೆ ಬೆಳವಣಿಗೆ ಆಗುವುದನ್ನು ನಾವು ಕಾಣಬಹುದು. ಮೆದುಳು ವಯಸ್ಕತನದಲ್ಲಿರುವಂತಹ ಸಂಪೂರ್ಣ ತೂಕದ 90% ಬೆಳವಣಿಗೆ ಆಗಿರುತ್ತೆ. ಈ ರೀತಿಯಾದಂತಹ ಒಂದು ದೈಹಿಕ ಬೆಳವಣಿಗೆಯನ್ನು ನಾವಿಲ್ಲಿ ಕಾಣಬಹುದು. ಹಾಗೆಯೇ cognitive development. Cognitive development means how children think, explore and figure things out. It is the development of knowledge, skills, problem solving and disposition which help children to think about and understand the world around them. Brain development is a part of cognitive development. Cognitive development is defined as the process of information processing, conceptual resources, perceptual skills, language learning and other aspects of life. ಇಲ್ಲಿ ಸಂಜ್ಞಾನಾತ್ಮಕ ವಿಕಾಸ ಅಥವಾ ಬೌದ್ಧಿಕ ವಿಕಾಸ ಅಂದಾಗ ಮಗುವಿನ ಸಂಜ್ಞಾನಾತ್ಮಕ ವಿಕಾಸ 2 ವರ್ಷಗಳ ನಂತರ ಹೆಚ್ಚು ಚುರುಕಾಗತ್ತೆ. ಏಕೆಂದರೆ ಈ ಹಂತದಲ್ಲಿ ಮಗು ತನ್ನ ಪರಿಸರವನ್ನು ಅನ್ವೇಷಿಸಲು ಪ್ರಾರಂಭ ಮಾಡುತ್ತೆ ಮತ್ತು ಹೊಸ ಅನುಭವಗಳನ್ನು ಪಡೆಯುತ್ತೆ. ಪೂರ್ವ ಬಾಲ್ಯದ ಮಕ್ಕಳ ಜ್ಞಾನಾತ್ಮಕ ವಿಕಾಸದಲ್ಲಿ ನಾವು ಕಂಡುಬಹುದಂತಹ ಅಥವಾ ವೀಕ್ಷಿಸಬಹುದಾದಂತಹ ಒಂದು ಬೆಳವಣಿಗೆ ಅಥವಾ ವಿಕಾಸ ಅಂದರೆ ಪೂರ್ವ ಬಾಲ್ಯದ ಹಂತದ ವೇಳೆಗೆ ಮಗು ಗಾತ್ರ, ಆಕಾರ, ಬಣ್ಣ, ಸಮಯ ಮತ್ತು ದೂರ ಮುಂತಾದ ಪರಿಕಲ್ಪನೆಗಳನ್ನು ಪ್ರತ್ಯಕ್ಷಾನುಗಳ ಮೂಲಕ ಪಡೆಯುತ್ತೆ. ಸಮ್ ಆಫ್ ದ ಕ್ವಾಲಿಟೀಸ್ ಆಫ್ ದ ಫೀಚರ್ಸ್ ವಿ ಕ್ಯಾನ್ ಸಿ during the cognitive development, during the early childhood related to cognitive development. Perception about size, shape, color and distance. Secondly, language development, ಭಾಷಾ ಬೆಳವಣಿಗೆ. ಥರ್ಡ್ಲಿ, ವೊಕ್ಯಾಬ್ಯುಲರಿ ಎಕ್ಸ್ಪ್ಲೋಷನ್, ಶಬ್ದಗಳ ಒಂದು ಸಂಖ್ಯೆ ಏನಿದೆಯಲ್ಲ ಅದು ಹೆಚ್ಚಾಗುತ್ತಾ ಹೋಗುತ್ತೆ. ಮೆಮೊರಿ ಇನ್ಕ್ರೀಸಸ್ ರ್ಯಾಪಿಡ್ಲಿ, ಮಗುವಿನ ಒಂದು ಸ್ಮರಣಾ ಶಕ್ತಿ ಏನಿದೆಯಲ್ಲ ಅದು ತ್ವರಿತವಾಗಿ ಹೆಚ್ಚಳವಾಗುತ್ತೆ. ಡೆವಲಪ್ಮೆಂಟ್ ಆಫ್ ಕ್ರಿಯೇಟಿವಿಟಿ, ಸೃಜನಶೀಲತೆಯ ಬೆಳವಣಿಗೆ. ಡೆವಲಪ್ಮೆಂಟ್ ಆಫ್ ಲಾಜಿಕಲ್ ಎಬಿಲಿಟಿ, ತಾರ್ಕಿಕ ಸಾಮರ್ಥ್ಯದ ಬೆಳವಣಿಗೆ ಆಗುತ್ತೆ. ಡೆವಲಪ್ಮೆಂಟ್ ಆಫ್ ರೀಸನಿಂಗ್ ಎಬಿಲಿಟಿ, ಅಲ್ಲಿ ವಿವೇಚನೆಯ ಒಂದು ಸಾಮರ್ಥ್ಯ ಬೆಳವಣಿಗೆ ಆಗುತ್ತೆ. ಜೊತೆಗೆ ಸಿಂಬೋಲಿಕ್ ಥಾಟ್ ಆ್ಯಂಡ್ ಪ್ಲೇ, ಕೆಲವೊಂದು ಚಿಹ್ನೆಗಳನ್ನು ಆಡುವುದರ ಮೂಲಕ ಇಲ್ಲಿ ಮಗು ಅನೇಕ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತೆ. ಭಾಷೆಯಲ್ಲಿ, ಚಿತ್ರಗಳಲ್ಲಿ, ಸಾಂಕೇತಿಕ ಆಟಗಳಲ್ಲಿ ಮತ್ತು ಸಮಸ್ಯೆ ಪರಿಹಾರ ಸಂದರ್ಭಗಳಲ್ಲಿ ತನ್ನದೇ ಆದಂತಹ ಒಂದು ಸಂಕೇತಗಳನ್ನು ಮಗು ಇಲ್ಲಿ ಬಳಸಿಕೊಳ್ಳುತ್ತೆ. ಈ ಪ್ರಕಾರದ ಒಂದು ಸಂಜ್ಞಾನಾತ್ಮಕವಾದಂತಹ ವಿಕಾಸವನ್ನು ನಾವಿಲ್ಲಿ ಕಾಣಬಹುದು. let us see another important domain, that is social development. During the early childhood, we can see lot of social changes in the child. Socialization is a process by which children become participating and functioning members of a society. They interact, all the children may interact with the others, share the group symbols, norms and values or culture. During the preschool years, children find social contacts with the members of their own sex more pleasurable than those with members of the opposite sex. Family size influences the frequency and intensity of jealousy and envy. Social environment.
of the home plays an important role in the frequency and intensity of the young children's anger. Discipline and child training methods used also influence the frequency and intensity of the child's angry and outbursts. Jealousy is more common in small families. Envy is more common in large families than in small families. ಸಾಮಾಜಿಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ವಿಕಾಸವೆಂದರೆ ಸಮಾಜದ ನಿರೀಕ್ಷೆಗಳಿಗೆ ಅನುಗುಣವಾಗಿ ವರ್ತಿಸುವಂತಹ ಸಾಮರ್ಥ್ಯವನ್ನು ಗಳಿಸುವುದು ಎಂದರ್ಥ. ಇಲ್ಲಿ ಸಾಮಾಜಿಕ ಹೊಂದಾಣಿಕೆಗೆ ಸಾಮಾಜಿಕ ವಿಕಾಸದ ಅಗತ್ಯ ಇರುತ್ತೆ. ಸೊ ಇಲ್ಲಿ ಮಗು ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಯಾವ ರೀತಿಯಾದಂತಹ ಒಂದು ಸಾಮಾಜಿಕವಾದಂತಹ ಒಂದು ವಿಕಾಸವನ್ನು ಕಾಣುತ್ತೆ ಅಂದರೆ, ಮಕ್ಕಳಲ್ಲಿ ಸ್ವಾಯತ್ತತೆಯ ಭಾವನೆ ಬೆಳವಣಿಗೆ ಆಗುತ್ತೆ. ಸ್ವತಂತ್ರವಾಗಿ ಅವರು ಪರಿಸರವನ್ನು ಅನ್ವೇಷಿಸಲು ಪ್ರಾರಂಭ ಮಾಡ್ತಾರೆ. ಸಾಮಾಜಿಕ ಪರಿಸರ ಮನೆಯಿಂದ ಹೊರಗಡೆ ವಿಸ್ತರಿಸುತ್ತೆ. ಹಾಗೆಯೇ ಈ ಹಂತದ ಮಕ್ಕಳು ಮಾಯಾಲೋಕದ ಕಥೆಗಳು, ಹಾಸ್ಯದ ಕಥೆಗಳು ಮತ್ತು ಪ್ರಾಣಿಗಳ ಕಥೆಗಳಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ಹೊಂದಿರ್ತಾರೆ. ಮಕ್ಕಳು ಇತರರೊಡನೆ ಸಹಕರಿಸುವುದನ್ನು ಕಲಿತಾರೆ. ಸಮಾನ ಆಸಕ್ತಿ ಮತ್ತು ಸಮಾನ ವ್ಯಕ್ತಿತ್ವದ ಗುಣವನ್ನು ಅವರು ಹೊಂದಿರ್ತಾರೆ. ಸ್ನೇಹ ಗುಣ ಅವರಲ್ಲಿ ಬೆಳವಣಿಗೆ ಆಗುತ್ತೆ. ಸೊ ಮಗು ಸಾಮಾಜೀಕರಣಗೊಳ್ಳುವುದು ಆಟಗಳ ಮೂಲಕ, ಹಾಗೆಯೇ ಗುಂಪುಗಳ ಆಟಗಳ ಕಡೆ ಒಲವು ಹೆಚ್ಚು ತೋರಿಸುತ್ತೆ. ಮಗು ತನ್ನ ಎಲ್ಲ ಕ್ರಿಯೆಗಳಿಗೂ ಸಾಮಾಜಿಕ ಒಪ್ಪಿಗೆ ಪಡೆಯಲು ಪ್ರಯತ್ನವನ್ನು ಮಾಡುತ್ತೆ. ಈ ಹಂತದ ಕೊನೆಗೆ ಆಕ್ರಮಣ ಪ್ರವೃತ್ತಿ, ಜಗಳ ಗಂಟತನ, ವಿರೋಧ ಪ್ರವೃತ್ತಿ ಮುಂತಾದ ಋಣಾತ್ಮಕ ಭಾವನೆಗಳು ಬೆಳವಣಿಗೆ ಆಗತ್ತೆ. ಸೊ ಟೋಟಲಿ ಧನಾತ್ಮಕವಾದಂತಹ ಭಾವನೆಗಳನ್ನು, ಗುಣಗಳನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು ಇಲ್ಲಿ ಗಮನವನ್ನು ಹರಿಸಬೇಕಾಗತ್ತೆ. So social patterns, what we can see in social development, between the age of 2 and 3 years, children show a decided interest in watching other children and they attempt to make social contacts with them. Then parallel play, in which young children play independently beside other children rather than with them. Associative play, in which children engage in similar or identical activities with other children. Cooperative play, in which they are a part of the group and interact with the group members. ಸೊ ಅವರಲ್ಲಿ ಕಂಡುಬರುವಂತಹ ವಿಶೇಷವಾದಂತಹ ಗುಣಗಳಂದರೆ ಕೋಆಪರೇಷನ್, ಸಹಕಾರವನ್ನು ನೀಡುವುದು, ಸಿಂಪತಿ, ಸಹಾನುಭೂತಿಯನ್ನು, ದೆನ್ ಎಂಪತಿ, ಅನುಭೂತಿ ಅಂದರೆ ಸ್ವರೂಪ ಅಂತ ಹೇಳಿ, ಸೋಷಿಯಲ್ ಅಪ್ರೂವಲ್, ಸಾಮಾಜಿಕವಾದಂತಹ ಒಪ್ಪಿಗೆಯನ್ನು ಪಡೆದುಕೊಳ್ಳುವಿಕೆ, ಈ ರೀತಿಯಾದಂತಹ ಸಾಮಾಜಿಕವಾದಂತಹ ಗುಣಗಳು ಮಗುವಿನಲ್ಲಿ ಬೆಳವಣಿಗೆ ಆಗತ್ತೆ. ಸೊ ಇಲ್ಲಿ ಮಗು ತನ್ನ ಎಲ್ಲ ಕ್ರಿಯೆಗಳಿಗೂ ಸಾಮಾಜಿಕ ಒಪ್ಪಿಗೆಯನ್ನು ಪಡೆಯಲು ಯತ್ನವನ್ನು ಮಾಡ್ತಾರೆ. ಅಂದರೆ ಪೋಷಕರ, ಶಿಕ್ಷಕರ ಒಪ್ಪಿಗೆಯನ್ನು ಪಡೆದುಕೊಂಡೇ ತನ್ನ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ಒಂದು ಕ್ರಿಯೆಯಲ್ಲಿ ತೊಡಗಿಕೊಳ್ಳುವುದು. ಸೊ ಇಲ್ಲಿ ಸಾಮಾಜಿಕ ಪರಿಸರ ಮನೆಯಿಂದ ಹೊರಗೆ ವಿಸ್ತರಣೆಯಾಗತ್ತೆ. ಈ ಹಂತದ ಮಕ್ಕಳು ಲಿಂಗ ಭೇದವಿಲ್ಲದೆ ಒಟ್ಟಿಗೆ ಆಟವನ್ನು ಆಡ್ತಾರೆ. ಸಮೂಹ ಆಟಗಳಾದಂತಹ ಕಣ್ಣು ಮುಚ್ಚಾಳೆ, ಲಗೋರಿ, ಅಡಿಗೆ ಆಟ ಮುಂತಾದವುಗಳಲ್ಲಿ ಮಕ್ಕಳು ತುಂಬ ಆಸಕ್ತಿಯಿಂದ ತೊಡಗಿಕೊಳ್ತಾರೆ. Now let us see the another important domain, that is here also we can see sharing and attachment of the behavior also in social development. So another important domain is emotional development in early childhood. So during the early childhood we can find lot of emotional development. Child may gain some traits or the qualities related to emotion. Mainly we can see here early childhood is characterized by heightened emotionally. Then emotions like love, fear, joy and anger are experienced by the child just like adult. Children's emotions last only for a few minutes. Children are easily stimulated to experience love, joy, jealousy, fear and anger. Young children experience most of the emotions normally experienced by adults. Then expression of emotions will be there, regulation of emotions will be there, then expression of interest also there. So these are some of the emotional development usually we can observe during the early childhood. ಇಲ್ಲಿ ಪೂರ್ವ ಬಾಲ್ಯ ಅವಸ್ಥೆಯಲ್ಲಿ ಸಂವೇಗಾತ್ಮಕ ವಿಕಾಸ ಎಂದಾಗ
ಸಂವೇಗ ಎಂಬುದು ದೇಹದ ಆಂತರಿಕ ಹಾಗೂ ಬಾಹ್ಯ ಬದಲಾವಣೆಗಳನ್ನು ಒಳಗೊಂಡ ವ್ಯಕ್ತಿಯ ಕದಡಿದ ಮನಸ್ಥಿತಿ ಅಂತ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಸೊ ಪಿ ಟಿ ಯಂಗ್ ಅವರು ಇದನ್ನು ಈ ಥರ ಹೇಳ್ತಾರೆ, ಸಂವೇಗವೆಂದರೆ ಒಂದು ಜೀವಿಯ ವಿಚಲಿತ ಸ್ಥಿತಿ, ಸ್ವಾಯತ್ತ ನರವ್ಯೂಹದ ಹೆಚ್ಚಾದ ಕ್ರಿಯೆಯಿಂದ ಬಿಡುಗಡೆಯಾಗುವ ರಸವಿಶೇಷಗಳನ್ನು ಇದು ಒಳಗೊಂಡಿರುತ್ತೆ ಮತ್ತು ಸಂವೇಗ ವ್ಯಕ್ತಿಯ ಮಾನಸಿಕ ಸನ್ನಿವೇಶದಲ್ಲಿಯೇ ಉಗಮವಾಗುತ್ತೆ. ಇದು ಪ್ರೀತಿ, ಭಯ, ಕೋಪ, ನಗು, ಅಳು ಅಥವಾ ಅಸೂಯೆಯ ಮೂಲಕ ವ್ಯಕ್ತವಾಗುತ್ತೆ. ಇದು ಸಂತೋಷದ ಅಥವಾ ಖಿನ್ನತೆಯ ಭಾವನೆ, ಮನಸ್ಸಿನ ಆವೇಗ ಮತ್ತು ಸಂವೇದನೆಯ ಅರಿವನ್ನು ಸಹ ಇದು ಒಳಗೊಂಡಿರುತ್ತೆ. ಪೂರ್ವ ಬಾಲ್ಯದ ಸಂವೇಗಗಳ ಲಕ್ಷಣಗಳನ್ನು ನಾವು ನೋಡುವುದಾದರೆ ಕೆಲವು ಲಕ್ಷಣಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಂವೇಗಗಳು ಸರಳ ವಸ್ತುಗಳಿಗೆ ಸಂಬಂಧಿಸಿದಂತೆ ಮಾತ್ರ ವ್ಯಕ್ತವಾಗುತ್ತವೆ. ಸಂವೇಗಗಳು ತಾತ್ಕಾಲಿಕವಾಗಿರುತ್ತವೆ. ಉದಾಹರಣೆಗೆ ಮಗು ಜೋರಾಗಿ ಅಳತ್ತೆ, ಆದರೆ ಅದು ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತೆ. ಯಾವುದಾದ್ರೂ ಒಂದು ಚಾಕ್ಲೇಟು ಅಥವಾ ಆಟದ ಒಂದು ಸಾಮಾನ್ಯ ಮಗುಗೆ ಕೊಟ್ಟಾಗ ಮಗು ಅಳುವನ್ನು ನಿಲ್ಲಿಸುತ್ತೆ. ಹಾಗೆಯೇ ಪೂರ್ವ ಬಾಲ್ಯದ ಸಂವೇಗಗಳು ಉದ್ದೀಪನದ ತೀವ್ರತೆಗೆ ಅದಕ್ಕೆ ಅನುಗುಣವಾಗಿ ಹೆಚ್ಚು ತೀವ್ರವಾಗಿರುತ್ತೆ. ಹಾಗೆಯೇ ಮಕ್ಕಳಿಗೆ ತಮ್ಮ ಭಾವನೆಗಳ ಮೇಲೆ ನಿಯಂತ್ರಣವಿರುವುದಿಲ್ಲ. ಉದಾಹರಣೆಗೆ ಅಳುವಿಕೆ, ಉಗುರು ಕಚ್ಚುವಿಕೆ, ಹೆಬ್ಬೆರಳನ್ನು ಚಿಪ್ಪುವಿಕೆ ಇವೆಲ್ಲವೂ ಕೂಡ ಆಟೋಮೆಟಿಕಲಿ ಮಕ್ಕಳಲ್ಲಿ ಬಂದ್ಬಿಡುತ್ತೆ. ಪೋಷಕರು ಅದನ್ನು ಗಮನಿಸಿ ಆ ಥರ ಮಾಡಬಾರ್ದು ಅಂದಾಗ ಮಗು ಅದನ್ನು ನಿಲ್ಲಿಸುತ್ತೆ. ಸೊ ಈ ರೀತಿಯಾದಂಥ ಕೆಲವೊಂದು ಭಾವನೆಗಳು ಮಗುವಿನ ನಿಯಂತ್ರಣವಿಲ್ಲದೆ ಅಭಿವ್ಯಕ್ತಿ ಆಗುವುದನ್ನು ನಾವು ಗಮನಿಸಬಹುದು. ಸೊ ಬಾಲ್ಯದಲ್ಲಿ, ಅದರಲ್ಲೂ ಕೂಡ ಪೂರ್ವ ಬಾಲ್ಯದ ಅವಸ್ಥೆಯಲ್ಲಿ ಮಕ್ಕಳಲ್ಲಿ ಭಯ ಹೆಚ್ಚಿರುತ್ತೆ, ಕೋಪ ಇರುತ್ತೆ, ಅಸೂಯೆ ಇರುತ್ತೆ, ಕುತೂಹಲ ಇರುತ್ತೆ, ಪ್ರೀತಿ ಮತ್ತು ವಿಶ್ವಾಸನೂ ಇರುತ್ತೆ, ಅಷ್ಟೇ ಹರ್ಷವೂ ಕೂಡ ಇರುತ್ತೆ. ಸೊ ದೈಹಿಕವಾಗಿ ದೃಢಕಾಯಕವಾಗಿರುವುದು, ಉತ್ತಮ ಆರೋಗ್ಯವನ್ನು ಹೊಂದುವುದು, ಅವರ ಅಗತ್ಯತೆಗಳ ಪೂರೈಕೆಯಾಗುವುದು, ಹಿರಿಯರ ಹೊಗಳಿಕೆ, ಅವರ ಹರ್ಷದ ಉದ್ದೀಪನ, ಹಾಸ್ಯ ಹಾಗೂ ಇತರರನ್ನು ಅಣಗಿಸುವುದು ಇವೆಲ್ಲವೂ ಕೂಡ ಮಗುವಿನ ವಿಕಾಸಕ್ಕೆ ಸಹಾಯಕವಾಗುತ್ತೆ. ಸೊ ಈ ದೃಷ್ಟಿಯಿಂದ ಮಗುವಿಗೆ ಅತ್ಯುತ್ತಮವಾದಂತಹ ವಾತಾವರಣವನ್ನು ಕೊಡುವುದರ ಮೂಲಕ ಮಗು ಒಂದು ಉತ್ತಮವಾದಂತಹ ವ್ಯಕ್ತಿತ್ವವನ್ನು ಪಡೆದುಕೊಳ್ಳಲಿಕ್ಕೆ ನಾವು ನೆರವನ್ನು ನೀಡಬೇಕಾಗತ್ತೆ, ಅಂತಹ ಪರಿಸರವನ್ನು ಒದಗಿಸಿಕೊಡಬೇಕಾಗತ್ತೆ. ಸೊ ಹಿಯರ್ ಡ್ಯೂರಿಂಗ್ ಅರ್ಲಿ ಚೈಲ್ಡ್ಹುಡ್, of course it is a foundation or it is a basic where a proper environment should be provided, proper caring is to be taken, and appropriate required basic needs should be fulfilled. If we provide all these things properly, definitely the child will grow in a systematic way and the child will get a proper basic or the foundation. Of course that may become a good foundation for next development. ಮುಂದಿನ ವಿಕಾಸಕ್ಕೆ ಅದು ಸಹಾಯಕವಾಗುತ್ತೆ. ಒಟ್ಟಿನಲ್ಲಿ ಜೀವನದ ಮಾನವನ ವಿಕಾಸದ ಪ್ರಕ್ರಿಯೆಯಲ್ಲಿ ಪೂರ್ವ ಬಾಲ್ಯ ಏನಿದೆ ಒಂದು ಬಹಳ ಪ್ರಮುಖವಾದಂತಹ ಹಂತ. ಅದು ನಮ್ಮ ಬೆಳವಣಿಗೆಯ ವಿಕಾಸದ ಪ್ರಕ್ರಿಯೆಯಲ್ಲಿ ಒಂದು ಬುನಾದಿ ಇದ್ದ ಹಾಗೆ. ಸೊ ಈ ಹಂತದಲ್ಲಿ ಮಗುವಿಗೆ ಅತ್ಯುತ್ತಮವಾದಂತಹ ಪರಿಸರವನ್ನು ಒದಗಿಸಿಕೊಡುವುದರ ಮೂಲಕ ಮಗುವಿನ ವಿಕಾಸಕ್ಕೆ ನಾವು ಸೂಕ್ತವಾದಂತಹ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಾಗತ್ತೆ. ಸೊ ಹಿಯರ್ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? Language development, vocabulary development, perception, color, distance, all these knowledge will be gained by the students. But what is most important? The role of the parents is most important. As we know, the parents are the first teachers. So as a teacher, they have to play very significant role. They should guide the children properly. They should take care about the children, and they should provide the required materials or the food to the children. So there will be good development we can see in the children. My dear students, education is not preparation for life. Education is life itself. I repeat, education is not a preparation for life, but education is life itself. ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟರೆ ಸಾಕು, ಅದೇ ಅವರಿಗೆ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕು. ಪೋಷಕರು ಪೂರ್ವ ಬಾಲ್ಯವನ್ನು
ಗೊಂಬೆಗಳ ಯುಗ ಅಂತ ಕರೆದಿರುವುದು ಬಹಳ ಸೂಕ್ತವಾಗಿದೆ. ಈ ವಯೋಮಾನದ ಮಕ್ಕಳು ಅವರು ಎಚ್ಚರವಾಗಿದ್ದಾಗ ಹೆಚ್ಚಾಗಿ ಗೊಂಬೆಗಳ ಜೊತೆ ಆಟವಾಡುವುದರಲ್ಲಿ ಕಾಲವನ್ನು ಕಳೀತಾರೆ. ಹಾಗಾಗಿ ಇದನ್ನು ಗೊಂಬೆಗಳ ಯುಗ ಅಂತ ಹಿರಿಯರು ಕರೀತಾರೆ. ಸೊ ಇಲ್ಲಿ ಮಕ್ಕಳು ಶಾಲೆಗೆ ಹೋಗಲು ಪ್ರಾರಂಭಿಸಿದ ಮೇಲೆ ಕ್ರಮೇಣವಾಗಿ ಗೊಂಬೆಗಳ ಜೊತೆ ಆಟವಾಡುವಂತಹ ಒಂದು ಹವ್ಯಾಸ ಕಡಿಮೆಯಾಗತ್ತೆ. ಶಾಲೆಯನ್ನು ಸೇರಿದ ಮೇಲೆ ಮಗು ಅಲ್ಲಿ ಬೇರೆ ರೀತಿಯಾದಂತಹ ಆಟಗಳನ್ನು ಆಡುವುದರ ಮೂಲಕ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ. ಸೊ ಈ ರೀತಿಯಾದಂತಹ ಬದಲಾವಣೆಯನ್ನು ನಾವು ಪೂರ್ವ ಬಾಲ್ಯದ ವ್ಯವಸ್ಥೆಯಲ್ಲಿ ಕಾಣ್ಬೋದು. ಎಸ್ಪೆಷಲಿ ಡ್ಯೂರಿಂಗ್ ದ ಅರ್ಲಿ ಚೈಲ್ಡ್ಹುಡ್, the child used to play with a toy. Later, when the child starts to go to the school, the child tries to play with different kinds of games and with different friends, and the child will concentrate on almost all creative games. So here, ಶಿಕ್ಷಕರು ಪೂರ್ವ ಬಾಲ್ಯದ ವರ್ಷಗಳನ್ನು ಈಗಾಗಲೇ ಹೇಳಿದ ಹಾಗೆ ಶಾಲಾ ಪೂರ್ವ ಅಥವಾ ಪೂರ್ವ ಪ್ರಾಥಮಿಕ ಹಂತ ಅಂತ ಕರೀತಾರೆ. ಸೊ ಅಕಾರ್ಡಿಂಗ್ ಟು ದ ಟೀಚರ್ಸ್ ಇಟ್ ಈಸ್ ದ ಸ್ಟೇಜ್ ಆಫ್ ಪ್ರೀ ಸ್ಕೂಲ್. ಸೊ ಇಲ್ಲಿ ನರ್ಸರಿ ಶಾಲೆ ಅಥವಾ ಕಿಂಡರ್ ಗಾರ್ಟನ್ ತರಗತಿಗಳಿಗೆ ಹೋಗುವಂತಹ ಮಕ್ಕಳನ್ನು ಇಲ್ಲಿ ಪ್ರಮುಖವಾಗಿ ಶಾಲಾ ಪೂರ್ವ ಹಂತದ ಮಕ್ಕಳು ಅಂತ ನಾವು ಪರಿಗಣಿಸ್ತೀವಿ. ಸೊ ಮನೆಯಲ್ಲಿ ದಿನದ ಆರೈಕೆ ಕೇಂದ್ರಗಳು, ನರ್ಸರಿ ಶಾಲೆಗಳು ಅಥವಾ ಕಿಂಡರ್ ಗಾರ್ಟನ್ಗಳಲ್ಲಿ ದೊರೆಯುವಂತಹ ಅನುಭವ ಅಥವಾ ಯಾವುದೇ ರೀತಿಯಾದಂತಹ ಒತ್ತಡಗಳು ಔಪಚಾರಿಕ ಶಾಲಾ ಶಿಕ್ಷಣ ಅದಕ್ಕಿಂತಲೂ ಕೂಡ ತುಂಬ ಭಿನ್ನವಾಗಿರುತ್ತೆ. 1ನೇ ತರಗತಿಯಿಂದ ಅಲ್ಲಿ ಔಪಚಾರಿಕ ಶಿಕ್ಷಣ ಕ್ರಮಬದ್ಧವಾದಂತಹ ರೀತಿಯಲ್ಲಿ ನಡೆಯುತ್ತೆ. ಕಿಂಡರ್ ಗಾರ್ಡನ್ನಲ್ಲಿ ಅಥವಾ ಪ್ಲೇ ಗ್ರೂಪ್ನಲ್ಲಿ ಮಗು ಆಟ ಆಡುವುದನ್ನು ಅಥವಾ ಹೊಸ ಪರಿಸರದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ಕಲಿಬೇಕಾಗತ್ತೆ. ಬಿಕಾಸ್ ವೆನ್ ಚೈಲ್ಡ್ ಕಮ್ ಔಟ್ ಫ್ರಮ್ ದ ಹೋಮ್, ಸೊ ದ ಚೈಲ್ಡ್ ಮೇ ಫೇಸ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಬಿಕಾಸ್ ನ್ಯೂ ಎನ್ವಿರಾನ್ಮೆಂಟ್, new children, new teacher, everything is new to the child. That's why the child may face some difficulties. So indeed, formal education starts from the first standard, from which a child may learn so many things, and the child will show interest in different kinds of activities. ಸೊ ಇಲ್ಲಿ ಪೂರ್ವ ಬಾಲ್ಯದ ವರ್ಷಗಳು ಏನಿದೆಯಲ್ಲ, ಮಗುವನ್ನು ಔಪಚಾರಿಕ ಶಿಕ್ಷಣಕ್ಕೆ ಸಿದ್ಧಗೊಳಿಸುವಂತಹ ಒಂದು ಸಮಯ ಅಂತ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಪೂರ್ವ ಬಾಲ್ಯ ಉತ್ತಮವಾದಂತಹ ರೀತಿಯಲ್ಲಿ ಇದ್ದರೆ ಮಗುವಿನ ಮುಂದಿನ ಜೀವನ ಅಥವಾ ಶೈಕ್ಷಣಿಕ ಪ್ರಗತಿ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಇರುತ್ತೆ. ಬಿಕಾಸ್ ದ ಎಜುಕೇಷನ್ ಆಫ್ ದ ಚೈಲ್ಡ್ almost all depending upon the foundation, the basic. That's why the basic should be very, very strong. So according to the psychologist, this particular stage is known as, it is a Gyang or what we call Kuta Purva Yuga. So usually students spends most of their time in the team, in a group, but during the early childhood it is known as little bit pre-gang stage, where the child is having very limited friends. ಈ ಹಂತದ ಮಕ್ಕಳು ಸಾಮಾಜಿಕವಾದಂತಹ ವರ್ತನೆಗಳನ್ನು ಕಲಿಯುವ ಮೂಲಕ ಔಪಚಾರಿಕ ಶಿಕ್ಷಣಕ್ಕೆ ಬಂದಾಗ ಮಾಡಿಕೊಳ್ಳಬೇಕಾದಂತಹ ಹೊಂದಾಣಿಕೆಗೆ ಅಗತ್ಯವಾದಂತಹ ಸಾಮಾಜಿಕವಾದಂತಹ ಸಾಮರ್ಥ್ಯಗಳನ್ನು ಕಲಿತಾರೆ. ಬಿಕಾಸ್ ಸೋಷಿಯಲ್ ಎಬಿಲಿಟಿ, ಸೋಷಿಯಲ್ ಸ್ಕಿಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಆ್ಯಂಡ್ I mean teachers and parents should give importance to develop such kind of social abilities or social skills among the students that leads to good friends or to have good friends during their early child life. So early childhood, it is also one of the most important stage where
a child is supposed to learn many things. And here what we can observe, the child is very creative, and the child always try to find out something new. That's why it is, I mean, this stage is also known as, it's a stage of investigation. That is, ಈ ಹಂತವನ್ನು ಕನ್ನಡದಲ್ಲಿ ಹೇಳುವುದಾದರೆ ಅನ್ವೇಷಣೆಯ ಯುಗ ಅಂತ ಕರೀತಾರೆ. ಸೊ ದ ಚೈಲ್ಡ್ ಸ್ಟಾರ್ಟ್ಸ್ ಟು ಸರ್ಚ್ ನ್ಯೂ ಆ್ಯಂಡ್ ನ್ಯೂ ಥಿಂಗ್ಸ್. ಪರಿಶೋಧನೆಯ ಕಾಲ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಈ ಹಂತದ ಮಕ್ಕಳು ತಮ್ಮ ಪರಿಸರವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ, ಹಾಗೂ ತಾವು ಇರುವಂತಹ ಪರಿಸರ ಯಾವ ಥರ ಇದೆ, ಅದು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ, ಅದು ಹೇಗೆ ತನ್ನ ಮೇಲೆ ಪ್ರಭಾವವನ್ನು ಬೀರಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಮಗು ಭಾವಿಸುತ್ತೆ. ಹಾಗೆಯೇ ಪರಿಸರದಲ್ಲಿರುವಂತಹ ವ್ಯಕ್ತಿಗಳು ಹಾಗೂ ನಿರ್ಜೀವ ವಸ್ತುಗಳನ್ನು ಅರ್ಥ ಮಾಡಿಕೊಳ್ಳಲು ಬಯಸುತ್ತಾನೆ. ಸೊ ದ ಚೈಲ್ಡ್ ಟ್ರೈಸ್ ಟು ಅಂಡರ್ಸ್ಟ್ಯಾಂಡ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಸೊ ಇಂಡೀಡ್ early childhood, it is the foundation for formal education system, and we can find lot of changes and so many creative qualities in the child. So it is the duty of the teacher and the parents to encourage students or the child during their childhood to do some creative work so that they will have good personality. Thank you, friends.